ನಮಸ್ತೆ ವೀಕ್ಷಕರೇ. ಸಂಗೀತ, ಪ್ರೀತಿ, ಭಾವನೆ ಮತ್ತು ಮನ ಮುಟ್ಟುವ ಕಥಾಹಂದರದಿಂದ ಕನ್ನಡ ಸಿನಿ ಪ್ರೇಮಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿರ್ತಕ್ಕಂಥ ಚಿತ್ರ. ಯಾವ್ದ ಸಿನಿಮಾ, ಏನದರ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕು, ಶೇರು, ಕಮೆಂಟ್ಸು ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿನಿಮಾ ಯಾವುದು ಅಂತ ನೋಡ್ತಾ ಹೋಗೋಣ. 1986ರಲ್ಲಿ ತೆರೆ ಕಂಡಂತ ಸಿನಿಮಾ ರಥಸಪ್ತಮಿ. ಶಿವರಾಜ್ ಕುಮಾರ್ ಅವರಿಗೆ ಅತ್ಯುತ್ತಮವಾದ ಬ್ರೇಕ್ ಅನ್ನ, ಅಂದ್ರೆ ಶಿವರಾಜ್ ಕುಮಾರ್ ಅವರು ಎತ್ತರದ ಸ್ಥಾನದಲ್ಲಿ ಇರ್ಬೇಕಾದ್ರೆ, ಅಂದ್ರೆ ಫಸ್ಟ್ ಫಿಲಿಮು ಆನಂದು, ಅದಾದ್ಮೇಲೆ ರಥಸಪ್ತಮಿ ಎರಡನೇ ಸಿನಿಮಾ. ಸೊ ಎರಡನೇ ಸಿನಿಮಾ ರಥಸಪ್ತಮಿ. ಈ ಸಿನಿಮಾ 12 ಡಿಸೆಂಬರ್ 1986ರಲ್ಲಿ ಸಿನಿಮಾ ತೆರೆ ಕಾಣುತ್ತೆ. MS ರಾಜಶೇಖರ್ ಅವರ ನಿರ್ದೇಶನದಲ್ಲಿ, SA ಗೋವಿಂದರಾಜು ಅವರ ನಿರ್ಮಾಪಕದಲ್ಲಿ, ಭಾಗ್ಯವತಿ ಕಮ್ಮೆನ್ಸ್ ಲಾಂಛನದಲ್ಲಿ ಸಿನಿಮಾ ತೆರೆ ಕಾಣುತ್ತೆ. ಸೊ ಈ ಕಥೆನ ನೋಡೋದಾದ್ರೆ ವಿದ್ಯುಲ್ಲಾತ ಸಾಸನೂರು ಅವರ ಕಾದಂಬರಿ ಆಧಾರಿತ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಾಹಿತ್ಯ ಮತ್ತು ಸಂಭಾಷಣೆ ಚಿ ಉದಯಶಂಕರ್ ಅವರನ್ನು ಮಾಡಿದ್ರೆ, ಸಂಗೀತ ಉಪೇಂದ್ರ ಕುಮಾರ್ ಅವರಲ್ಲಿ ಸಂಗೀತನ ಮಾಡ್ತಾರೆ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ದ್ವಿಪಾತ್ರದಲ್ಲಿ ಮಾಡ್ತಾರೆ. ವಿಶ್ವನಾಥ್ ಮತ್ತು ಲಾರೆನ್ಸ್ ಅಂತಕ್ಕಂತ ಎರಡು ಪಾತ್ರಗಳನ್ನ ಇವರು ನಿರ್ವಹಣೆ ಮಾಡ್ತಾರೆ. ಆಶಾರಾಣಿಯಾಗಿ ಆಯ್ಕೆ ಚೊಚ್ಚಲ ಅಭಿನಯ ನೀಡ್ತಾರೆ. ಸೊ ಶ್ರೀನಾಥ್, ದೊಡ್ಡಣ್ಣ, ರೂಪಾದೇವಿ, ಮೈಸೂರು ಲೋಕೇಶ್, ಸುಂದರ್ ರಾಜ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ಕತೆ ಸಾರಾಂಶನ ನೀವು ನೋಡೋದಾದ್ರೆ ಚಿಕ್ಕದಾಗಿ ಹೇಳ್ತೀನಿ ಗುರು. ಪ್ರೀತಿ, ನೋವು, ತ್ಯಾಗ ಮತ್ತು ವಿಧಿಯ ಆಟದ ಸುತ್ತ ಸಾಗುವ ಈ ಕಥೆಯಲ್ಲಿ ವಿಶ್ವನಾಥ್ ಎಂಬ ಯುವಕನ ಜೀವನದ ಅನಿರೀಕ್ಷಿತ ತಿರುವುಗಳು ಪ್ರೇಕ್ಷಕರ ಮನಸ್ಸನ್ನ ತಟ್ತವೆ ಅಂತ ಹೇಳ್ಬೋದು. ಚಿತ್ರದ ದ್ವಿತೀಯಾರ್ಧದಲ್ಲಿ ವಿಶ್ವನಾಥ್ನಂತೆ ಕಾಣುವ ಲಾರೆನ್ಸ್ ಎಂಬ ಪಾತ್ರದ ಆಗಮನ ಕತೆಗೆ ಒಂದು ದೊಡ್ಡ ಹೊಸ ತಿರುವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಈ ಲುಕ್ ಅಲೆ ಕಥಾಹಂದರ ಆ ಕಾಲದಲ್ಲಿ ಪ್ರೇಕ್ಷಕರಿಗೆ ದೊಡ್ಡ ಕುತೂಹಲನ ಮೂಡಿಸ್ಬಿಡುತ್ತೆ. ಸೊ ಆ ಕಾಲಕ್ಕೆ ಅಂದ್ರೆ ಲಾರೆನ್ಸ್ ಅಂತಕ್ಕಂಥ ಲುಕ್ ತುಂಬಾ ದೊಡ್ಡದಾಗಿ ಕುತೂಹಲನ ಮೂಡಿಸುತ್ತೆ. ಇನ್ನು ಸಂಗೀತ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಚಿತ್ರದ ಆತ್ಮ ಅಂತ ಹೇಳ್ಬೋದು. ಇನ್ನ SPB ಅವರ ಧ್ವನಿಯಲ್ಲಿ ಹಾಡುಗಳಿಗೆ ಜೀವ ತುಂಬಿದೆ ಅಂತ ಹೇಳ್ಬೋದು. ಕಣ್ಣು ಕಣ್ಣು ಮದುವೆ ಸೇರಿದಂತೆ ಅನೇಕ ಹಾಡುಗಳು ಇಂದಿಗೂ ಕನ್ನಡಿಗರ ನೆಚ್ಚಿನ ಗೀತೆಗಳು ಅಂತ ಹೇಳಿದ್ರೆ ತಪ್ಪಾಗಲ್ದು. ದ್ವಿಪಾತ್ರದ ಛಾಯೆ ಹೊಂದಿದ್ದ ಕಥಾಹಂದರ, ಭಾವನಾತ್ಮಕ ಪ್ರೇಮ ಕತೆ, ಮನಮುಟ್ಟುವ ಹಾಡುಗಳು, ಅದ್ಭುತ ಹಿನ್ನೆಲೆ ಸಂಗೀತ, ಶಿವರಾಜ್ ಕುಮಾರ್ ಅವರ ಆಕರ್ಷಕ ಅಭಿನಯ. ಸೊ ಈ ಚಿತ್ರದ ಕಥಾಹಂದದ ಕೆಲವು ಅಂಶಗಳು ನಂತರ ಬಾಲಿವುಡ್ ನ ಕಹೋನಾ ಪ್ಯಾರ್ ಹೈ ಚಿತ್ರದ ಕತೆಗೆ ಸ್ಫೂರ್ತಿಯಾಯಿತು ಅಂತ ಸಿನಿಪ್ರಿಯರು ಹೇಳ್ತಾರೆ. ಹಾಗೆ ಈ ಸಿನಿಮಾನ 1996ರಲ್ಲಿ ತಮಿಳಿನಲ್ಲಿ ಲವ್ ಬರ್ಡ್ಸ್ ಅಂತ P. ವಾಸ ಅವರು ನಿರ್ದೇಶನ ಮಾಡ್ತಾರೆ. ಈ ರೀಮೇಕ್ ತಮಿಳಿನಲ್ಲಿ ಮಾಡ್ತಾರೆ. ನಮ್ಮ ಕನ್ನಡ ಸಿನಿಮಾನ ತಮಿಳಿನಲ್ಲಿ ರೀಮೇಕ್ ಆಗಿ ಮಾಡ್ತಾರೆ P. ವಾಸು. ಕರ್ನಾಟಕದಾದ್ಯಂತ 25 ವಾರಗಳಿಗಿಂತ ಹೆಚ್ಚು ಪ್ರದರ್ಶನಗೊಳ್ಳುತ್ತೆ ಈ ಸಿನಿಮಾ. ಸಿಲ್ವರ್ ಜೂಬ್ಲಿ ಹಿಟ್ ಆಗುತ್ತೆ. ಹಾಗೂ ಆನಂದ್ ಚಿತ್ರದ ನಂತರ ಬಂದ ಈ ಸಿನಿಮಾ ಶಿವರಾಜ್ ಕುಮಾರ್ ಅವರನ್ನು ಕನ್ನಡದ ಭರವಸೆಯ ಯುವ ನಟನಾಗಿ ಸ್ಥಾಪಿಸಿಬಿಡುತ್ತೆ. ರಥಸಪ್ತಮಿ ನಂತರ ಸತತ ಯಶಸ್ಸಿನಿಂದ ಚಿತ್ರಗಳಿಗೆ ಅವರು ಹ್ಯಾಟ್ರಿಕ್ ಹೀರೋ ಎಂಬ ಬಿರುದನ್ನು ಪಡೆಯುತ್ತಾರೆ. ಅಂದ್ರೆ ಆನಂದು ಮತ್ತೆ ರಥಸಪ್ತಮಿ ಮತ್ತೆ ಅದಾದ್ಮೇಲೆ ಅದೇ ವರ್ಷದಲ್ಲಿ ಮನಮೆಚ್ಚಿದ ಹುಡುಗಿ, ಈ 3 ಸಿನಿಮಾಗಳು ತುಂಬಾನೇ ಹಿಟ್ ಆಗುತ್ತೆ. 100 ಡೇಸ್ಗೂ ಮೇಲೆ ಓಡುತ್ತೆ. ಹಾಗಾಗಿ ಶಿವರಾಜ್ ಕುಮಾರ್ಗೆ ಹ್ಯಾಟ್ರಿಕ್ ಹೀರೋ ಅಂತಕ್ಕಂಥ ಬಿರುದನ್ನ ಈ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆದಾಗ ಸಿಗುತ್ತೆ. ರಥಸಪ್ತಮಿ ಕೇವಲ ಸಿನಿಮಾ ಅಲ್ಲ, ಅದು ಪ್ರೀತಿ, ಸಂಗೀತ ಮತ್ತು ನೆನಪುಗಳ ಸುಂದರ ಪ್ರಯಾಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕನ್ನಡ ಸಿನಿರಂಗದ ಇತಿಹಾಸದಲ್ಲಿ ಸದಾ ಉಳಿಯುವ ಒಂದು ಕ್ಲಾಸಿಕ್ ಮುತ್ತು ರಥಸಪ್ತಮಿ. ಸೊ ಈ ಸಿನಿಮಾ ಆಗಿನ ಕಾಲಕ್ಕೆ ದೊಡ್ಡ ಹೆಸರನ್ನ ಮಾಡುತ್ತೆ. ಸೊ ಚಿತ್ರದ ಮಧ್ಯಂತರದ ತಿರುವು, ನಾಯಕ ಅಪಘಾತದಲ್ಲಿ ಸಾವನ್ನಪ್ತಾನೆ ಅಂತ ಹೇಳಲಾಗ್ತದೆ. ಮತ್ತೆ ಚಿತ್ರದ ದ್ವಿತೀಯಾರ್ಧದಲ್ಲಿ ನಾಯಕಿಯನ್ನು ತನ್ನ ಖಿನ್ನತೆಯಿಂದ ಹೊರಬರಲು ತನ್ನ ಊರಿನಿಂದ ಹೊರಗೆ ಕಳಿಸಲಾಗ್ತದೆ. ಆದರೆ ಹತ್ತಿರದ ವಾಹನದಲ್ಲಿ ನಾಯಕನ ತದ್ರೂಪಿ ವ್ಯಕ್ತಿಯನ್ನ ನೋಡಿ ಆಘಾತಕ್ಕೊಳಗಾಗ್ತಾಳೆ ನಾಯಕಿ.
ಮತ್ತು ನಂತರ ಅವನು ಡಿಸ್ಕೋಥೆಕ್ನಲ್ಲಿ ಸಂತೋಷದಿಂದ ನೃತ್ಯ ಮಾಡುವುದನ್ನು ನೋಡ್ತಾಳೆ. ಅದು 2000 ಇಸ್ವಿಯಲ್ಲಿ ಹಿಂದಿ ಚಲನಚಿತ್ರ ಕಹಾನಾ ಪ್ಯಾರ್ ಹೈ ನಲ್ಲಿ ಮರುಬಳಕೆಯನ್ನ ಮಾಡಲಾಗ್ತದೆ ಆ ಸನ್ನಿವೇಶನ. ಸೊ ಈ ಸಿನಿಮಾ ತುಂಬಾನೇ ಹೆಸರು ಮಾಡುತ್ತೆ, ತುಂಬಾನೇ ಅದ್ಭುತವಾದ ಹೆಸರು ಮಾಡುತ್ತೆ. ಸಿನಿಮಾ ಈಗಲೂ ನಿಮ್ಗೆ ಸಿಗುತ್ತೆ, ಸೊ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ ಮೂವಿ. ಸೊ ಶಿವರಾಜ್ ಕುಮಾರ್ ಅವರ ಡಬಲ್ ಆಕ್ಟಿಂಗ್ ಇದರಲ್ಲಿ ಸಖತ್ತಾಗಿದೆ. ಇನ್ನು ಆಶಾ ರಾಣಿ ಅವರು ತುಂಬಾನೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ಓವರ್ ಆಲ್ ಹೇಳೋದಾದ್ರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸಹ ಚಿತ್ರಕಥೆಗಾರರಾಗಿ ಪಿ ವಾಸು ಈ ಸಿನಿಮಾಕ್ಕೆ ಕೆಲಸನ ಮಾಡ್ತಾರೆ. ಅದನ್ನ 1996ರಲ್ಲಿ ಅದೇ ಇದರಿಂದ ಸೊ ತಮಿಳಿನಲ್ಲಿ ಲವ್ ಬರ್ಡ್ಸ್ ಅಂತ ಪಿ ವಾಸು ಅವರು ನಿರ್ಮಾಣನ ಮಾಡ್ತಾರೆ, ಸೊ ನಿರ್ದೇಶನ ಮಾಡ್ತಾರೆ. ಸೊ ಕಾದಂಬರಿ ಆಧಾರಿತ ಚಿತ್ರ ಆದ್ರೂ ಒಂದು ವಂಡರ್ಫುಲ್ ಮೂವಿ, ಸೂಪರ್ ಡೂಪರ್ ಹಿಟ್ ಆಗಿರ್ತಕ್ಕಂಥ ಮೂವಿ. ಆಗಿನ ಕಾಲಕ್ಕೆ ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಹೊಸ ಹುಮ್ಮಸ್ಸನ್ನ ಕೊಟ್ಟಂತ ಸಿನಿಮಾ ರಥಸಪ್ತಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಯಾರೆಲ್ಲ ಈ ಸಿನಿಮಾನ ನೋಡಿಲ್ವೋ ಖಂಡಿತ ಒಂದ್ಸಾರಿ ಸಿನಿಮಾನ ನೋಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಖಂಡಿತ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ, ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.